ಪ್ರತಿ ಊರುಗಳು ಇವತ್ತ ಬೆಳೀತಾ ಹೋಗ್ತಾ ಇದಾವೆ. ಊರಂಚಿನ ಹೊಲಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವನ್ನ ಬಡಾವಣೆಗಳನ್ನ ಮಾಡಿ ಊರು ಬೆಳೀತಾ ಐತಿ. ಬೆಳೀತಕ್ಕಂತಹ ಭೂಮಿ ಏನಾಗಕತ್ತೈತಲ್ಲ ಅದು ನಾಶ ಹಾಕೊಂತ ಹೊಂಟೈತಿ. ಹಿಂಗಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲಿ ಬೆಳ್ಕೊಳ್ಳುವುದು, ಒಂದು ಮನಸ್ಸಿಗೆ ಶಾಂತಿಯನ್ನು ಪಡುವುದು, ಸಮಾಧಾನ ಪಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಕಲೆಯ ಮೂಲಕನೇ ಹೊರತು ನಮ್ಮ ಯಾವುದೇ ವ್ಯವಹಾರ ವಾಣಿಜ್ಯ ಇದರಿಂದ ಬದುಕನ್ನು ನಡೆಸಬಹುದೇ ವಿನಃ ಸಮಾಧಾನವನ್ನ ದುಡ್ಡಿನಿಂದ ಕೊಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸಮಕಾಲೀನ ಕನ್ನಡದ ಕಥಾಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಬಾಗಲಕೋಟೆ ಜಿಲ್ಲೆ ಶಿರೂರು ಗ್ರಾಮದ ಖ್ಯಾತ ಕಥೆಗಾರರಾಗಿರುವ ಲಕ್ಷ್ಮಣ್ ಬದಾಮಿ ಅವರು 3 ಕಥಾ ಸಂಕಲನಗಳನ್ನು, ಮನುಷ್ಯರು ಬೇಕಾಗಿದ್ದಾರೆ ಎಂಬ ಕವನ ಸಂಕಲನ, ರೂಪ ನಿರೂಪಕ ಲೇಖನಗಳ ಸಂಗ್ರಹವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಲಕ್ಷ್ಮಣ್ ಬದಾಮಿ ಅವರು ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಚಿತ್ರಕಲಾವಿದರಾಗಿ ಅನೇಕ ಚಿತ್ರಕಲಾಕೃತಿಗಳನ್ನು ರಚಿಸಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಖ್ಯಾತ ಕಥೆಗಾರರು, ಸಾಹಿತಿಗಳು, ಚಿತ್ರಕಲಾವಿದರಾಗಿರುವ ಲಕ್ಷ್ಮಣ್ ಬದಾಮಿ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಶಿರೂರಿನಂತ ಗ್ರಾಮೀಣ ಭಾಗದಲ್ಲಿದ್ದುಕೊಂಡು ಚಿತ್ರಕಲಾ ಶಿಕ್ಷಣಕ್ಕೆ ನೀವು ಮನಸ್ಸು ಮಾಡಿದ್ದು ಹೇಗೆ? ಇಲ್ಲಿ ಬಹಳ ಮುಖ್ಯವಾಗಿ ನಾನು ಚಿತ್ರಕಲಾ ಕ್ಷೇತ್ರಕ್ಕೆ ಬರ್ಬೇಕಾದ್ರ ಕಾರಣ ಏನು ಅಂತಂದ್ರ, ನಾನು ಹೈಸ್ಕೂಲ್ ಕಲಿಯೋ ಹೊತ್ನ್ಯಾಗ ನನಗ ಚಿತ್ರಕಲಾ ಆಗಿದ್ದಂತಹ ವಿ.ಸಿ. ನಾವಲ್ಗಿ ಸರ್ ಅಂತ ಇದ್ರು. ಅವರ ಪ್ರಭಾವ ನನಗೆ ಬಹಳಷ್ಟು ಆಯ್ತು. ಅವ್ರು ಒಳ್ಳೆ ಕಲಾವಿದರಾಗಿದ್ರು, ಒಳ್ಳೆ ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಹಿಂಗಾಗಿ ನನಗೆ ಆಸಕ್ತಿ ಬಂತು. ನಾನದು ಸ್ವಲ್ಪ ಸಂಯಮ ಬೇಡುವಂತದ್ದು ಮತ್ತು ತಾಳ್ಮೆಯನ್ನು ಬೇಡುವಂತ ಒಂದು ಕ್ಷೇತ್ರ ಅದು. ಹಿಂಗಾಗಿ ನನ್ನಲ್ಲಿ ಆ ಗುಣ ಇದ್ದಿದ್ರೆ ನಾನು ಸುಲಭವಾಗಿ ಬೇರೆ ವಿಷಯಗಳು ಸ್ವಲ್ಪ ನನಗೆ ಕಠಿಣ ಅನ್ಸಿದ್ರಿಂದ ಇದು ಸ್ವಲ್ಪ ಶಾಂತತೆ ಮತ್ತು ತಾಳ್ಮೆ ಚಿತ್ತದಿಂದ ಇದನ್ನ ಕೆಲಸ ಮಾಡ್ಬೇಕಾಗತ್ತ. ಹಂಗಾಗಿ ನಾನು ಇದ್ರಾಗ ಮುಂದುವರಿಬಹುದು ಅಂತ ಹೇಳಿ ನಾನು ಈ ಕ್ಷೇತ್ರಕ್ಕೆ ಬಂದೆ ಸರ್. ಚಿತ್ರಕಲಾವಿದರಾಗಿ ನೀವು ಭಾಗವಹಿಸಿದ ಕಲಾ ಪ್ರದರ್ಶನಗಳು ಮತ್ತು ಕಲಾ ಚಟುವಟಿಕೆಗಳ ಬಗ್ಗೆ ತಿಳಿಸಿ. ನಾನು ಚಿತ್ರಕಲಾ ಕ್ಷೇತ್ರಕ್ಕಿಂತ ಹೆಚ್ಚು ತೊಡಗಿಸ್ಕೊಂಡದ್ದು ಸಾಹಿತ್ಯ ಕ್ಷೇತ್ರದಲ್ಲಿ. ಆದ್ರೂ ಕೂಡ ನಾನೊಬ್ಬ ಚಿತ್ರಕಲಾ ವಿದ್ಯಾರ್ಥಿಯಾಗಿ ಕೆಲವು ಪ್ರದರ್ಶನಗಳನ್ನ ಮಾಡಿದ್ದು ಉಂಟು. ಕೆಲವು ಕಲಾ ಶಿಬಿರಗಳು, ಪ್ರಾತ್ಯಕ್ಷಿತೆ ಇವನ್ನ ಮಾಡಿದ್ದುಂಟು. ಮೊಟ್ಟ ಮೊದಲನೇ ಬಾರಿಗೆ ನಾನು ವಿದ್ಯಾರ್ಥಿ ಜೀವನದಲ್ಲಿಯೇ ನಮ್ಮ ಗೆಳೆಯರೊಟ್ಟಿಗೆ ಕೂಡಿ ತಮ್ಮ ಗೊಳೆದ ಗುಡ್ಡದಲ್ಲಿಯೇ ಒಂದು ಕಲಾ ಪ್ರದರ್ಶನವನ್ನ ಗೆಳೆಯರ ಜೊತೆಗೆ ಮಾಡಿದ್ದೆ. ಆನಂತರದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸಮೂಹ ಪ್ರದರ್ಶನ ನಡೀತು, ಅಲ್ಲಿ ಮಾಡಿದ್ವಿ. ಮತ್ತ ಜಿಲ್ಲಾ ಸಮ್ಮೇಳನಗಳು, ತಾಲೂಕಾ ಸಮ್ಮೇಳನಗಳಲ್ಲಿ ಇಲ್ಲೆಲ್ಲ ನಡೆದಂತ ಸಂದರ್ಭದಲ್ಲಿ ನಾನು ಚಿತ್ರಕಲಾ ಪ್ರದರ್ಶನವನ್ನ ಮಾಡಿದ್ದು ಉಂಟು. ಹಾಗೇನೆ ಚಾಲುಕ್ಯ ಶಿಬಿರ, ನಮ್ಮ ಜಿಲ್ಲೆಯ ಚಾಲುಕ್ಯೋತ್ಸವ ಸಂದರ್ಭದಲ್ಲಿ ಚಾಲುಕ್ಯ ಚಿತ್ರಕಲಾ ಶಿಬಿರಗಳಲ್ಲಿ ಭಾಗವಹಿಸಿದ್ದು ಉಂಟು. ಹೀಗೆ ಮತ್ತು ನಾನು ಒಂದು ಇಲ್ಕಲ್ನ ಕಾಸಿಂ ಆರ್ಟ್ ಗ್ಯಾಲರಿಯಲ್ಲಿ ಒಂದು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನ ಮಾಡಿದ್ದು ಉಂಟು. ನಾನು ಕಲಾವಿದನಾಗಿ ಬಹಳ ಹೆಚ್ಚು ಪ್ರೀತಿ ಮಾಡೋದು ಮತ್ತು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಮಾಧ್ಯಮ ಅಂತಂದ್ರೆ ವಾಟರ್ ಕಲರ್. ಹೆಚ್ಚು ನಾನು ವಾಟರ್ ಕಲರ್ನ ಇಷ್ಟಪಡ್ತೀನಿ. ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರಯೋಗಕ್ಕ ತೊಡಗಿದ್ರು ಕೂಡ ಹೆಚ್ಚು ಅದು ಸವಾಲನ್ನ ಬಯಸ್ತಕ್ಕಂತಹ ಒಂದು ಮಾಧ್ಯಮ ಅದು. ಜಲವರ್ಣ ಅಂತಂದ್ರೆ ಕಲಾವಿದನಿಗೆ ಯಾವತ್ತೂ ಸವಾಲು ಒಡ್ತಕ್ಕಂತಹ ಮಾಧ್ಯಮ ಅದು. ಬಹಳ ಗಟ್ಟಿಯಾಗಿ ಹಿಡಿತವನ್ನ ಸಾಧಿಸಿರ್ಬೇಕಾಗ್ತದ ಆ ಮಾಧ್ಯಮದಲ್ಲಿ, ಜಲವರ್ಣದಲ್ಲಿ. ಪ್ರತಿ ನಾವು ಬಾರಿ ಕೆಲ್ಸಕ್ಕೆ ನಿಂತಲಾಗ್ಲೂ ಅದು ಒಂದು ಸವಾಲನ್ನ, ಒಂದು ತಜ್ಞತೆಯನ್ನ ಬೇಡ್ತಕ್ಕಂತಹ ಮಾಧ್ಯಮ. ಹೀಗಾಗಿ ನಾನು ಅದ್ರ ಜೊತೆಗೆ ಆಟ ಆಡೋದೈತಲ್ಲ, ವಾಟರ್ ಕಲರ್ ಜೊತೆಗೆ ಒಂದಿಷ್ಟು ಆಟ ಆಡೋದು ಬಹಳ ಖುಷಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನಾನು ವಾಟರ್ ಕಲರ್ನ ಹೆಚ್ಚು ಇಷ್ಟಪಡ್ತೀನಿ. ನನ್ನ ಚಿತ್ರಕಲಾ ವಿಷಯಗಳಲ್ಲಿ ಬಹಳ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಆಬ್ಜೆಕ್ಟ್ ಡ್ರಾಯಿಂಗ್. ನಾನು ವಿದ್ಯಾರ್ಥಿ ದೇಶದಲ್ಲಿ ಇದ್ದಾಗಲೇ
ಅಬ್ಜೆಕ್ಟ್ ಡ್ರಾಯಿಂಗ್ ಅನ್ನು ಬಹಳ ಇಷ್ಟಪಡ್ತಿದ್ದೆ. ತದನಂತರದಲ್ಲಿ ಲೈವ್ ಪೇಂಟಿಂಗ್, ಪೋರ್ಟ್ರೇಟ್ ಪೇಂಟಿಂಗ್, ಲೈವ್ ಪೇಂಟಿಂಗ್ ಇವುಗಳನ್ನ ಬಹಳ ಇಷ್ಟಪಟ್ಟು ಮಾಡ್ತಾ ಇದ್ದೆ. ಅಂತವುಗಳಲ್ಲಿ ಹಲವಾರು ಸ್ಟಿಲ್ ಲೈಫ್ಗಳಿದಾವ, ಭಾವಚಿತ್ರ ರಚನೆಗಳಿದಾವ, ಹಲವಾರು ಚಿತ್ರಗಳು ನಾನು ಮಾಡಿರ್ತಕ್ಕಂಥದ್ದು ಇದಾವೆ. ಅವುಗಳಲ್ಲಿ ಬಹಳ ಇಷ್ಟಪಡುವಂಥದ್ದು ಅಂತಂದ್ರೆ ನಾನು ಮಾಡಿರ್ತಕ್ಕಂಥ ಸ್ಟಿಲ್ ಲೈಫ್ಗಳು ಮತ್ತೆ ಕೆಲವು ಪೋರ್ಟ್ರೇಟ್ಗಳು ನಾನು ಬಹಳ ಇಷ್ಟಪಡ್ತೀನಿ ನಾನು ಅವುಗಳಲ್ಲಿ. ಕಲಾವಿದರಾಗಿ ನೀವು ಮಾಡಿದ ಹೆಮ್ಮೆಯ ಸಾಧನೆ? ನನಗೆ ಬಹಳ ಹೆಮ್ಮೆ ಅನಿಸಿರ್ತಕ್ಕಂಥ ಸಾಧನೆ ಏನು ಅಂತಂದ್ರ ಆ ನಮ್ಮ ಕನ್ನಡ ನಾಡು ಹುಟ್ಟಿಕೊಂಡು 50 ವರ್ಷ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಡು ಸುವರ್ಣ ಕರ್ನಾಟಕ ಅಂತೇಳಿ ನಮ್ಮ ನಾಡಿನ ತುಂಬಾ ಆಚರಣೆ ಆಗ್ತಕ್ಕಂಥ ಒಂದು ಸಂದರ್ಭ ಏರ್ಪಾಟಾಗಿತ್ತು. ನಮ್ಮ ಸರ್ಕಾರ ಅವತ್ತ ಆ ವರ್ಷವನ್ನ ಸುವರ್ಣ ಕರ್ನಾಟಕ ಅಂತ ಆಚರಣೆ ಮಾಡ್ತು. ಅಂತ ಸಂದರ್ಭದಲ್ಲಿ ನಮ್ಮ ನಾಡು ಹುಟ್ಟಿಕೊಂಡು 50 ವರ್ಷ ಆದಂತ ಸಂದರ್ಭದಲ್ಲಿ ನಾನು ಒಬ್ಬ ಕಲಾವಿದನಾಗಿ ನಾನು ನನ್ನ ಕನ್ನಡ ಪ್ರೇಮವನ್ನ ಅಭಿವ್ಯಕ್ತ ಮಾಡ್ಬೇಕು ಅಂತ ಹೇಳಿ ಒಂದು 50 ಮೀಟರ್ನ ಒಂದು ದೊಡ್ಡ ಬ್ಯಾನರ್ ನಲ್ಲಿ ನಮ್ಮ ನಾಡಿನ ಪ್ರಮುಖವಾಗಿರ್ತಕ್ಕಂಥ ಕವಿಗಳ ಕನ್ನಡ ಪರವಾಗಿರ್ತಕ್ಕಂತಹ ಗೀತೆಗಳನ್ನ 50 ಮೀಟರ್ ಉದ್ದದ ಬ್ಯಾನರ್ ನಲ್ಲಿ ಒಂದೇ ದಿನದಲ್ಲಿ 50 ಕವಿತೆಗಳ 5 ಸಾಲುಗಳನ್ನ ಬರ್ದೆ. ಅದು ಚಿತ್ರದೊಂದಿಗೆ ಇಲ್ಲ, ಕೇವಲ ಕನ್ನಡದ ಗೀತೆಗಳನ್ನ, ಕನ್ನಡ ಪರವಾಗಿರ್ತಕ್ಕಂತಹ ಗೀತೆಗಳನ್ನ, ನಾಡು ನುಡಿ ಅದನ್ನ ಬಿಂಬಿಸ್ತಕ್ಕಂತಹ ಗೀತೆಗಳನ್ನ 1 ಮೀಟರ್ನಲ್ಲಿ ಒಂದೊಂದರಂತೆ ಅಂತ ಹೇಳಿ 50 ಮೀಟರ್ನ ಬಟ್ಟೆ ತುಂಬಾ ಒಂದು 50 ಕವಿತೆಗಳನ್ನ ಬರೆದೆ. ಅದು ನನಗೆ ಬಹಳ ಹೆಮ್ಮೆ ಪಡ್ತಕ್ಕಂತ, ಒಬ್ಬ ಕನ್ನಡಿಗನಾಗಿ ಮತ್ತು ಕಲಾವಿದನಾಗಿ ಹೆಮ್ಮೆ ಪಡ್ತಕ್ಕಂತ ಕೆಲಸ ಅಂತ ನಾನು ಭಾವಿಸ್ಕೊಂಡು ಆವಾಗ ಆವತ್ತು ನಮ್ಮ ಒಂದು ಸಂಘಟನೆ ಇದೆ, ಗೆಳೆಯರೊಟ್ಟಿಗೆ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ವಿ, ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆ ಅಂತ ಸಿರೂರು. ಅದ್ರ ಜೊತೆಗೆ ಆ ಒಂದು ಸುವರ್ಣ ಕರ್ನಾಟಕ ಅಂತ ನಾವು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಅದು ನಾನು ಓದಿರ್ತಕ್ಕಂಥ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲೇ ಅದನ್ನು ಬರೆದು ಅವತ್ತಿನ ದಿನ ನಾಡಿನ ಕನ್ನಡ ಕಾವಲು ಸಮಿತಿ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಏಕೀಕರಣಕ್ಕಾಗಿ ಶ್ರಮ ಪಟ್ಟಿರ್ತಕ್ಕಂತಹ ಪಾಟೀಲ್ ಪುಟ್ಟಪ್ಪ ಅವರು ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನ ವೀಕ್ಷಣೆ ಮಾಡಿ ಎಲ್ಲ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ಇಂದಿನ ತಾಂತ್ರಿಕ ಡಿಜಿಟಲ್ ಯುಗದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಶಿಕ್ಷಣದ ಅವಶ್ಯಕತೆ ಇದೆಯೇ? ಖಂಡಿತ ಅವಶ್ಯಕತೆ ಇದೆ. ಡಿಜಿಟಲ್ ಆದ್ರೂ ಅದನ್ನ ಮಾಡುವಂತವನು, ಅದಕ್ಕೆ ಪ್ರೋಗ್ರಾಮ್ ಮಾಡುವಂತವನು ಡಿಜಿಟಲ್ ಇರ್ಬೋದು, ತಾಂತ್ರಿಕತೆ ಇರ್ಬೋದು, ಅದಕ್ಕೆ ಪ್ರೋಗ್ರಾಮಿಂಗ್ ಅಂತ ಮಾಡಬೇಕಾದವನು ಮನುಷ್ಯನೇ ಆಗಿದ್ದಾನ. ಹಂಗಾಗಿ ಅವಕ್ಕೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರ ಒಬ್ಬ ಮನುಷ್ಯ ಅವಶ್ಯಕ. ಹಾಗಾಗಿ ಆ ಮನುಷ್ಯ ಅವನಿಗೆ ಕಲಾ ಶಿಕ್ಷಣ ಇದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅವು ಎಷ್ಟೇ ನಮ್ಮ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದ್ರು ಕೂಡ ಕಲಾ ಶಿಕ್ಷಣ ಅನ್ನೋದು, ಒಟ್ಟು ಚಿತ್ರಕಲೆ ಅಂತ ಅಷ್ಟೇ ಅಲ್ಲ, ಯಾವುದೇ ಆದ್ರೂ ಒಂದು ಕಲೆಯನ್ನ ಮನುಷ್ಯ ರೂಢಿಸಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ಉಳಿದ ಎಲ್ಲ ವಿಷಯಗಳು ನಮ್ಮನ್ನ ಒಂದು ಕಡೆ ಕರೆದುಕೊಂಡು ಹೋದ್ರ ಕಲಾ ಶಿಕ್ಷಣ ಅನ್ನುವಂಥದ್ದು, ಕಲೆ ಅನ್ನುವಂಥದ್ದು ಅದು ಕೊಡ್ತಕ್ಕಂತಹ ಒಂದು ಅನುಭವನೇ ಬೇರೆ. ಬದುಕಿನ ಜಂಜಾಟಗಳ ಮಧ್ಯೆ, ಹಲವು ಜಂಜಾಟಗಳ ಮಧ್ಯೆ, ಒತ್ತಡಗಳ ಮಧ್ಯೆ ಶಾಂತಿಯನ್ನ ಕೊಡ್ತಕ್ಕಂಥದ್ದು, ಸಮಾಧಾನ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರ ಅದು ಕಲೆ ಮಾತ್ರನೇ. ಅದನ್ನ ನಾವು ಉದ್ಯೋಗ ಅಂತ ಸ್ವೀಕರಿಸ್ಬೇಕು ಅಂತೇನಿಲ್ಲ, ಹವ್ಯಾಸವನ್ನಾಗಿ ಇಟ್ಕೊಂಡ್ರು ಕೂಡ ಬಹಳಷ್ಟು ಒಳ್ಳೇದು. ಬಹಳಷ್ಟು ಪೋಷಕರು ಏನ್ ಮಾಡ್ತಾ ಇದಾರೆ ಅಂತಂದ್ರ ಅದನ್ನ ಉದ್ಯೋಗ ಆಗಿ ತಗೊಂಡು ಎಲ್ಲಿ ನಮ್ಮ ಮಕ್ಕಳು ಹಿಂದೆ ಬಿದ್ದು ಬಿಡ್ತಾರೋ ಅದಕ್ಕ ಆ ಶಿಕ್ಷಣವನ್ನು ಪಡೆದು ಅದ್ರ ಹವ್ಯಾಸವನ್ನ ಬೆಳೆಸ್ಕೊಂಡು ಎಲ್ಲಿ ಮುಂದೆ ಹೋಗಕ್ ಸಾಧ್ಯ ಆಗುವುದಿಲ್ವೋ ಅಂತೇಳಿ ಪಾಲಕರು ಆತಂಕಗೊಂಡು ಆ ಶಿಕ್ಷಣವನ್ನ ಕುಂಠಿತಗೊಳಿಸ್ತಕ್ಕಂಥ, ಕಲಾ ಶಿಕ್ಷಣವನ್ನ ಮೊಟಕುಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆ ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ಯಾವತ್ತೂ ಕೂಡ ಕಲೆಯನ್ನ ಕಡೆಗಣಿಸ್ತಾನೆ ಬಂದಿದೆ. ಆದ್ರೆ ಬಹಳಷ್ಟು ನಾವು ಗುರುತಿಸುವುದು, ಒಂದು ಮನಸ್ಸಿಗೆ ಶಾಂತಿಯನ್ನು ಪಡುವುದು, ಸಮಾಧಾನ ಪಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಕಲೆಯ ಮೂಲಕನೇ ಹೊರತು ನಮ್ಮ ಯಾವುದೇ ವ್ಯವಹಾರ ವಾಣಿಜ್ಯ ಇದರಿಂದ ಬದುಕನ್ನ ನಡೆಸಬಹುದೇ ವಿನಃ ಸಮಾಧಾನವನ್ನ ದುಡ್ಡಿನಿಂದ ಕೊಂಡುಕೊಳ್ಳೋದಕ್ಕ ಸಾಧ್ಯವೇ ಇಲ್ಲ. ಅದಕ್ಕೆ ಸಮಾಧಾನ ಮತ್ತು ಶಾಂತಿ ಆನಂದ ಸಿಗ್ಬೇಕಾಗಿದ್ರ ಅದು ಕಲೆಯ ಮೂಲಕ. ನಾನೊಬ್ಬ ಚಿತ್ರಕಲಾ ಶಿಕ್ಷಕನಾಗಿ ಚಿತ್ರಕಲೆ ಅಂತ ಅಷ್ಟೇನೆ ಹೇಳಂಗಿಲ್ಲ, ಒಟ್ಟು ನಮ್ಮ ಕಲೆಗಳು, ಆ ಕಲೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಮನುಷ್ಯನಿಗೆ ಆನಂದ ಸಿಗ್ತತಿ. ಹಂಗಾಗಿ
ಅದನ್ನ ನಮ್ಮ ಪಾಲಕರು ಆತಂಕ ಪಡ್ಬೇಕಾಗಿಲ್ಲ. ಅದನ್ನ ನಮ್ಮ ಮಗ ಉದ್ಯೋಗ ಆಗಿ ಸ್ವೀಕರಿಸ್ತಾನ ಅಂತೇಳಿ ಆತಂಕ ಆಗಿ ಪಡ್ಬೇಕಾಗಿಲ್ಲ. ಅದನ್ನೊಂದು ಹವ್ಯಾಸ ಆಗಿ ಇಟ್ಕೋಬಹುದು. ಮತ್ತೆ ಅದನ್ನ ಉದ್ಯೋಗ ಆಗಿ ಕೂಡ ಸ್ವೀಕರಿಸಿದ್ರು ತಪ್ಪಿಲ್ಲ. ಮೊದಲು ಹಿಂದಿನ ದಿನಗಳಲ್ಲಿ ಅದಕ್ಕೆ ಅಷ್ಟೊಂದು ಸ್ಪೇಸ್ ಇರಲಿಲ್ಲ. ಇವತ್ತು ಸಾಕಷ್ಟು ಸ್ಪೇಸ್ ಇದೆ. ಕಲೆಯನ್ನ ಶಿಕ್ಷಣವನ್ನಾಗಿ ಪಡ್ಕೊಂಡು ಕಲೆಯನ್ನ ಅಭ್ಯಾಸ ಮಾಡಿದ್ರು ಕೂಡ ಅದಕ್ಕೂ ಉದ್ಯೋಗ ಅವಕಾಶಗಳು ಸಾಕಷ್ಟು ಇವತ್ತು ಲಭ್ಯದವು. ಹಂಗಾಗಿ ಯಾವುದೇ ಪಾಲಕರು ಕೂಡ ತಮ್ಮ ಮಗ ಕಲೆಯನ್ನ ಆರಿಸ್ಕೊಂಡ್ರೆ ಖಂಡಿತ ಆತಂಕ ಪಡ್ಬೇಕಾಗಿಲ್ಲ. ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಅದರಿಂದನೂ ಕೂಡ ಮನುಷ್ಯ ಬಹಳ ಇತರರಂತೆ ಬದುಕಬಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ತಾವು ಚಿತ್ರಕಲಾ ಶಿಕ್ಷಕರಾಗಿ, ಚಿತ್ರ ಕಲಾವಿದರಾಗಿ ಸಾಹಿತ್ಯ ಬರವಣಿಗೆಯತ್ತ ಹೊರಳಿದ್ದು ಹೇಗೆ? ನಾನು ಹೈಸ್ಕೂಲ್ ದಿನಗಳಲ್ಲಿ ನನಗೆ ಎರಡು ವಿಷಯಗಳು ಬಹಳ ಅಭಿರುಚಿಯನ್ನ ಉಂಟು ಮಾಡಿರ್ತಕ್ಕಂಥ ವಿಷಯಗಳಾಗಿದ್ದು. ಒಂದು ಚಿತ್ರಕಲೆ, ಇನ್ನೊಂದು ಕನ್ನಡ. ಆ ಕನ್ನಡವನ್ನ ಬೋಧಿಸ್ತಿದ್ದಂತಹ ಆವತ್ತಿನ ನಮ್ಮ ಕನ್ನಡ ಮಾಸ್ತರ್ ಆಗಿದ್ದಂತಹ AC ಚೌಕಿಮೆಟ್ರು ಅವ್ರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಅವರು ಹೇಳಿದ್ದಂತಹ ಹೇಳ್ತಕ್ಕಂತಹ ರೀತಿ ನನ್ನ ಮೇಲೆ ಬಹಳಷ್ಟು ಪ್ರಭಾವವನ್ನ ಉಂಟು ಮಾಡ್ತು. ಹಂಗಾಗಿ ನಾನು ಕನ್ನಡದ ಕಡೆಗೆ ಸೆಳೆತ ಹುಟ್ಕೊಳ್ತು. ಅವಾಗಲಿಂದನೇ ಕನ್ನಡದ ಬಗ್ಗೆ ಆಸಕ್ತಿ, ಕನ್ನಡ ಓದುವುದು, ಕನ್ನಡ ಸಣ್ಣ ಕಥೆಗಳನ್ನು ಓದುವುದು, ಕೇಳುವುದು, ರೇಡಿಯೋದಲ್ಲಿ ಬರ್ತಕ್ಕಂತಹ ನಾಟಕಗಳನ್ನು ಕೇಳುವುದು, ಈ ರೀತಿಯಾಗಿ ಆ ಭಾಷೆಯ ಬಗ್ಗೆ ಅದೇ ಸಂದರ್ಭದಲ್ಲಿ ಒಲವಿತ್ತು. ಭಾಷೆ ಮತ್ತು ಚಿತ್ರಕಲೆ ಇವೆರಡೂ ಸಮಸಮನಾಗಿ ನನಗೆ ಹೈಸ್ಕೂಲ್ ದಿನಗಳಲ್ಲಿ ಪ್ರಭಾವವನ್ನು ಮೂಡಿಸಿದ್ವು. ನಾನು ಚಿತ್ರಕಲಾ ಅಭ್ಯಾಸವನ್ನು ಮಾಡಿದ ನಂತರ ಹೆಚ್ಚು ಆ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕಾಗ್ಲಿಲ್ಲ. ಹೀಗಾಗಿ ಬರವಣಿಗೆಯತ್ತ ತಿರುಕೊಂಡೆ. ನಾನು ಬರವಣಿಗೆಯತ್ತ ತಿರುಕೊಂಡು ಲೇಖನಗಳನ್ನ ಇದನ್ನೆಲ್ಲ ಬರಿತಾ ಇದ್ದಾಗ, ನುಡಿ ಚಿತ್ರಗಳನ್ನ ಬರಿತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಬಾದಾಮಿಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಕಥಾ ಕಮ್ಮಟ ನಡೀತು 2002ರಲ್ಲಿ. ನಾನು ಅವಾಗ ಶಿಬಿರಾರ್ಥಿಯಾಗಿ ಪಾಲ್ಗೊಂಡಿದ್ದೆ. ಅಲ್ಲಿಂದ ನನಗೆ ಕಥಾ ಬರವಣಿಗೆಯ ಒಂದು ಇದು ಶುರುವಾಯ್ತು. ಅದು ಒಂದು ಮೊದಲ ಮೆಟ್ಟಿಲಾಗಿ ಆಯ್ತು ಅಂತ ಅನ್ಕೋಬಹುದು. ಅಲ್ಲಿಂದ ನಾನು ಕಥೆಗಳನ್ನ ಬರೆಯೋದಕ್ಕ ಶುರು ಮಾಡಿದೆ. ನಾನು 2002ರಲ್ಲಿ ಅಲ್ಲಿ ಕಥಾ ಕಮ್ಮಟದಲ್ಲಿ ಶಿಬಿರಾರ್ಥಿಯಾಗಿ ಪಾಲ್ಗೊಂಡ ನಂತರ ಕಥೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದೆ. 2006ರಲ್ಲಿ ನನ್ನ ಮೊದಲ ಸಂಕಲನ, ಕಥಾ ಸಂಕಲನ ಭವ ಅಂತ ಬಂತು. ಅದು ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಒಂದು ಯೋಜನೆ ಇದೆ, ಈಗಲೂ ಇದೆ. ಅದು ಯುವ ಲೇಖಕರಿಗೆ ಚೊಚ್ಚಲ ಕೃತಿ ಪ್ರಕಟ ಮಾಡೋರಿಗೆ ಒಂದು ಸಹಾಯಧನವನ್ನ ಕೊಡ್ತಾರ. ಆ ಸಹಾಯಧನವನ್ನ ಆ ಕೃತಿ ಸಿಕ್ತು. ಆ ಸಹಾಯಧನವನ್ನು ಪಡ್ಕೊಂಡು ನಾನು ನನ್ನ ಭವ ಕಥಾ ಸಂಕಲನವನ್ನ ಪ್ರಕಟ ಮಾಡಿ 5 ಕೃತಿಗಳು ಇಲ್ಲಿ ತನಕ ಬಂದಿದಾವು. 3 ಕಥಾ ಸಂಕಲನಗಳು ಬಂದವು. ಒಂದು ಭವ ಅಂತಕ್ಕಂಥದ್ದು, ಇನ್ನೊಂದು ಬೇರು ಮತ್ತು ಬೆವರು ಅಂತಕ್ಕಂಥದ್ದು, ಮತ್ತೊಂದು 3ನೇ ಕಥಾ ಸಂಕಲನ ಒಂದು ಚಿಟಿಕೆ ಮಣ್ಣು ಅನ್ನುವಂಥದ್ದು. ಹಾಗೆ ಒಂದು ಕವನ ಸಂಕಲನ ಮನುಷ್ಯರು ಬೇಕಾಗಿದ್ದಾರೆ ಅನ್ನುವಂಥದ್ದು ಒಂದು ಕವನ ಸಂಕಲನ. ಪೇಂಟಿಂಗ್ಸ್ ಗಳ ಬಗ್ಗೆ ಕುರಿತಾಗಿರುವಂತದ್ದು ಒಂದು ರೂಪ ನಿರೂಪ ಅನ್ನುವಂಥದ್ದು ಒಂದು ಕೃತಿ ಬಂದೈತಿ. ಹಾಗೆ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡು, ನನ್ನ ಹೈಸ್ಕೂಲು ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡು ಅವ್ರನ್ನ ಜನಪದ ಕಾರ್ಯದ ಸಂಗ್ರಹಕ್ಕೆ ತೊಡಗಿಸಿಕೊಂಡು ಒಂದು ಕೃತಿಯನ್ನ ನಾನು ತಗೊಂಡ್ಬಂದೆ. ಬಿಸಿಲ ಸೀಮೆಯ ಜಾನಪದ ಸಿರಿ ಅಂತೇಳಿ. ನಾನು ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯೇ ಹೈಸ್ಕೂಲ್ ಮಕ್ಕಳಿಗೆ ಒಂದು ಕ್ಷೇತ್ರ ಕಾರ್ಯವನ್ನ ಮಾಡಿಸ್ಲಿಕ್ಕೆ ತೊಡಗಿಸಿಕೊಂಡು ಹಿರಿಯರು ಹೇಳ್ತಿರ್ತಕ್ಕಂಥ ಕತೆಗಳನ್ನ, ಒಡಪುಗಳನ್ನ, ಒಗಟುಗಳನ್ನ, ಜಾನಪದ ಹಾಡುಗಳನ್ನ ಇವನ್ನೆಲ್ಲ ಮಕ್ಕಳಿಂದನೇ ಸಂಗ್ರಹ ಮಾಡಿಸಿ ಅವರು ಮಾಡಿರ್ತಕ್ಕಂಥ ಒಂದು ಸಂಗ್ರಹವನ್ನ ಒಂದು ಪುಸ್ತಕದ ರೂಪದಲ್ಲಿ ತಗೊಂಡ್ಬಂದಿದ್ದೀನಿ. ಅದು ಬಿಸಿಲ ಸೀಮೆಯ ಜಾನಪದ ಸಿರಿ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಇನ್ನೊಂದು ಕೃತಿ ದೃಶ್ಯಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೃತಿ ಬರುತ್ತ. ಅದು ಮಾತಿಗಿಡಿದ ಚಿತ್ರ ಅನ್ನುವಂಥದ್ದು. ಸಾಹಿತ್ಯ ಕ್ಷೇತ್ರದಲ್ಲಿನ ತಮ್ಮ ಇದುವರೆಗಿನ ಸಾಧನೆಗೆ ಒಲಿದ ಪ್ರಶಸ್ತಿಗಳ ಬಗ್ಗೆ ತಿಳಿಸಿ. ಹಲವಾರು ಬಹುಮಾನ ಬಂದಿದಾವು. ಅದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡ್ತಕ್ಕಂಥ ದತ್ತಿನಿಧಿ ಬಹುಮಾನಗಳು ಇದಾವು. ಮತ್ತೆ ಧಾರವಾಡದ ಬೇಂದ್ರೆ ಸ್ಮಾರಕ ಟ್ರಸ್ಟ್ನವ್ರು ಕೊಡ್ಮಾಡ್ತಕ್ಕಂಥ ಬೇಂದ್ರೆ ಗ್ರಂಥ ಬಹುಮಾನ ಅನ್ನುವಂಥದ್ದು ನನ್ನ ಬೇರು ಮತ್ತು ಬೆವರು
ಕಥಾ ಸಂಕಲನಕ್ಕ ಬಂದತಿ. ಹಾಗ ನನ್ನ ಒಂದು ಚಿಟಿಕೆಯ ಮಣ್ಣು ಅನ್ನುವಂತ ಒಂದು ಬಿಡಿ ಕತೆಗೆ ಆ ಹಾಸನದ ಜನಮಿತ್ರ ಪತ್ರಿಕೆಯವರು ಒಂದು ಬಹುಮಾನವನ್ನ ನೀಡಿದ್ರು. ಅದೇ ರೀತಿ ಅದೇ ಕತೆಗೆ ಗುಲ್ಬರ್ಗಾ ಯೂನಿವರ್ಸಿಟಿಯ ಜೈತೀರ್ಥ ರಾಜ್ ಪುರೋಹಿತ್ ಕಥಾ ಪ್ರಶಸ್ತಿ ಅಂತ ಕೊಡ್ತಾ ಇದ್ದಾರ. ಅದು ಕೂಡ ಚಿನ್ನದ ಪದಕದೊಂದಿಗೆ ಆ ಕತೆಗೆ ಬಂದೈತಿ. ಹಾಗೆ ಅದೇ ಶೀರ್ಷಿಕೆ ನಾವು ಒಳಗೊಂಡಿರ್ತಕ್ಕಂತಹ ಕಥಾ ಸಂಕಲನ ಒಂದು ಚಿಟಿಕೆಯ ಮಣ್ಣು 2019 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಬಂದಿದೆ. ಇವು ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಬಹುಮಾನಗಳು. ಇದುವರೆಗೆ ನೀವು ರಚಿಸಿರುವ ಕಥೆಗಳಲ್ಲಿ ನಿಮ್ಮನ್ನು ಹೆಚ್ಚು ಕಾಡಿದ ಕತೆ ಯಾವುದು? ಎರಡು ಪ್ರಮುಖವಾಗಿರ್ತಕ್ಕಂಥವು. ಆದ್ರೆ ಇದ್ರ ಬಗ್ಗೆ ಜನರು ಯಾರೂ ಗಮನ ಹರಿಸ್ತಾ ಇಲ್ಲಲ್ಲಪ್ಪ. ಇದನ್ನ ಹೇಗೆ ಮುಂದಿನ ದಿನ ಅನ್ನುವಂತಹ ಒಂದು ವಸ್ತುವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಒಂದು ಚಿಟಿಕೆ ಮಣ್ಣು ಅನ್ನುವಂಥದ್ದು. ಇದು ಈ ಕಥೆಯ ವಸ್ತು ಹೆಂಗೈತಿ ಅಂತಂದ್ರ ಪ್ರತಿ ಊರುಗಳು ಇವತ್ತ ಬೆಳೀತಾ ಹೋಗ್ತಾ ಇದಾವ. ಊರಂಚಿನ ಹೊಲಗಳು ಏನ್ ಮಾಡ್ತಾ ಇದಾರ ಅಂದ್ರ ಅವನ್ನ ಬಡಾವಣೆಗಳನ್ನ ಮಾಡಿ ಊರು ಬೆಳೀತಾ ಐತಿ. ಬೆಳಿತಕ್ಕಂತಹ ಭೂಮಿ ಏನಾಗಕತ್ತೈತಲ್ಲ ಅದು ನಾಶ ಹಾಕೊಂತ ಹೊಂಟೈತಿ. ಹಿಂಗಾದ್ರ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲಿ ಬೆಳ್ಕೊಳ್ಳುವುದು ಅನ್ನುವಂತ ಒಂದು ದೊಡ್ಡ ಸಮಸ್ಯೆ ನನ್ನದು ಕಾಡಾಕತ್ತೈತಿ. ಅದಕ್ಕಾಗಿಯೇ ನಾನು ಅದನ್ನ ಆ ಸಮಸ್ಯೆಯ ಬಗ್ಗೆ ಒಂದಿಷ್ಟು ಗಮನ ಸೆಳೆಯಬೇಕು ಅಂತ ಹೇಳಿನೇ ಒಂದು ಚಿಟಿಕೆ ಮಣ್ಣು ಅನ್ನುವಂತ ಕಥೆಯನ್ನ ಬರೆದೆ. ನನ್ನನ್ನು ತುಂಬಾ ಅದು ಇವತ್ತಿಗೂ ಕಾಡುವಂತ ಒಂದು ಕಥಾವಸ್ತು. ಇಂದಿನ ಮೊಬೈಲ್ ಇಂಟರ್ನೆಟ್ ಯುಗದಲ್ಲಿ ಸಣ್ಣ ಕಥಾ ಕ್ಷೇತ್ರಕ್ಕೆ ಇರುವ ಸ್ಥಾನ ಏನು? ಕನ್ನಡ ಸಣ್ಣ ಕಥೆಗೆ ಬಹಳ ದೊಡ್ಡ ಸ್ಥಾನ ಇದ್ದೇ ಇದೆ. ಅದಕ್ಕೆ ಕಾದಂಬರಿಗೆ ಅದು ಮೊದಲ ಸ್ಥಾನ ಅಂತ ಹೇಳ್ತಾ ಇದ್ರು ಕೂಡ ಇವತ್ತು ಕಾದಂಬರಿಗೆ ದೊಡ್ಡ ಓದಿನ ಹರವು ಬೇಕಾಗತ್ತ. ಹಾಗೆ ನೋಡಿದ್ರ ಇವತ್ತಿನ ಮೊಬೈಲ್ ಯುಗದಲ್ಲಿ ಡಿಜಿಟಲ್ ಯುಗದೊಳಗ ಸಣ್ಣ ಕಥೆ ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳ್ಬೋದು. ಸಣ್ಣ ಕಥಾ ಕ್ಷೇತ್ರಕ್ಕೆ ಕಾಲಿಡುವ ಇಂದಿನ ಯುವಕರಿಗೆ ತಮ್ಮ ಸಲಹೆ ಏನು? ಏನ್ ಹೇಳ್ಬೇಕು ಅಂದ್ರೆ ಓದ್ಬೇಕು. ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತೀನಿ, ಯುವಕರಿಗೆ ಅಂತಲ್ಲ, ನಾನು ಕೂಡ ಬಹಳ ಓದುದೈತಿ. ಹಿಂಗಾಗಿ ಓದು ಒಂದೇ ಬರೆಯುವಂತ ಯಾವೊಬ್ಬ ಲೇಖಕನಿಗೂ ಇರತಕ್ಕಂತಹ ಒಂದು ಮುಂಗಾಣಿಕೆ ಏನು ಅಂತಂದ್ರ ಓದ್ಬೇಕಾಗ್ತದ ಮತ್ತು ಸಮಾಜದ ಜೊತೆಗೆ ಬೆರೆಯುವಂತಹ ಗುಣವನ್ನ ಬೆಳೆಸ್ಕೋಬೇಕಾಗ್ತದ. ಈ ಭಾಷೆಯನ್ನ, ಇಲ್ಲಿಯ ನೋವನ್ನ ನಾವು ಜನರ ಜೊತೆಗೆ ಬೆರೆತಾಗ ಮಾತ್ರ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜನರ ಜೊತೆಗೆ ಬೆರೆಯುವುದು ಮತ್ತು ಓದುವುದು ಯಾವುದೇ ಒಬ್ಬ ಲೇಖಕನಿಗೆ ಇರಬೇಕಾದಂತ ಗುಣ ಅಂತ ನಾನು ಅನ್ಕೊಂಡಿದ್ದೀನಿ. ಸಣ್ಣ ಕಥೆಗಳ ರಚನೆಗೆ ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೀರಿ? ಈಗ ನಾವು ದಿನನಿತ್ಯ ಬದುಕಿನಲ್ಲಿ ನೋಡ್ತಕ್ಕಂಥ ಅನೇಕ ನಮ್ಮನ್ನ ಕಾಡ್ತಕ್ಕಂತಹ ಸಮಸ್ಯೆಗಳು ಇರಬಹುದು, ಜನರ ನೋವು ಇರಬಹುದು, ಸಂಕಟ ಇರಬಹುದು, ಅಥವಾ ನನ್ನೊಳಗೆ ಇರ್ತಕ್ಕಂಥ ಒಬ್ಬ ಸೂಕ್ಷ್ಮ ಕತೆಗಾರ ಇರಬಹುದು. ಇದು ಎಷ್ಟೊಂದು ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಇದು ಯಾಕೆ ಅಭಿವ್ಯಕ್ತಿಗೊಳ್ಳಬಾರದು, ಜನರನ್ನ ಇದರತ್ತ ಗಮನ ಸೆಳಿಬೇಕಲ್ಲ ಅಂತೇಳಿ ಅನೇಕ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಜನರ ಸಂಕಟ ಇರ್ಬೋದು. ತಮ್ಮಷ್ಟಕ್ಕೆ ತಾವೇನೆ ಸಂಕಟ ಪಡ್ತಾ ಇರ್ತಾರೆ ಜನ. ಅದನ್ನ ತಮ್ಮಷ್ಟು ತಾವು ಅದನ್ನ ಅನುಭವಿಸ್ತಾ ಇರ್ತಾರ. ಅದು ಹೊರ ಜಗತ್ತಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅಂತಹ ಕೆಲವು ಸಮಸ್ಯೆಗಳನ್ನ ಇಟ್ಕೊಂಡು ನಾನು ಕತೆಗಳನ್ನ ಬರಿತಾ ಇರ್ತೀನಿ. ಕತೆಗಳಿಂದ ಸಮಾಜ ಪರಿವರ್ತನೆ ಸಾಧ್ಯವೇ? ಸಮಾಜ ಪರಿವರ್ತನೆ ಆಗತ್ತಂತ ಅದನ್ನ ಖಡಾಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಸಮಸ್ಯೆಗಳ ಬಗ್ಗೆ, ನೋವುಗಳ ಬಗ್ಗೆ, ಜನರು ಕಷ್ಟಪಡ್ತಾ ಇರ್ತಕ್ಕಂಥ ಪಾಡುಗಳ ಬಗ್ಗೆ ಗಮನ ಸೆಳೆಯುವಂತಹ, ಅದರ ಮೇಲೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ನಾನು ಕಥಾ ಮಾಧ್ಯಮದಿಂದ ಅಥವಾ ಯಾವುದೇ ಒಬ್ಬ ಲೇಖಕ ಮಾಡ್ಲಿಕ್ಕೆ ಸಾಧ್ಯ ಅಂತ ನಂಬ್ಕೊಂಡಿರ್ತಾನ. ನಾನಾದ್ರೂ ಕೂಡ ಅಷ್ಟೇ ನಂಬ್ಕೊಂಡಿದ್ದೆ. ಅದ್ರ ಹಿನ್ನೆಲೆ ಏನು ಅಂತಂದ್ರೆ ನಾ ಆಗ್ಲೇ ಹೇಳ್ದಂಗ ಈ ಊರು ಬೆಳೆಯುವುದು ಮತ್ತು ಬೆಳೀತಕ್ಕಂಥ ಭೂಮಿ ನಾಶ ಆಗ್ತಾ ಇರೋದು ನನ್ನನ್ನು ತುಂಬಾ ಕಾಡ್ತಾ ಇತ್ತು. ಯಾವುದೇ ನಾವು ಊರುಗಳಿಗೆ ಹೋದ್ರ ಪ್ರಯಾಣ ಮಾಡಿದ್ರಂದ್ರ ಅಲ್ಲಿ ಊರಿನ ಅಂಚು ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಬೆಳೆಯುವ ಭೂಮಿಯನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲೆಲ್ಲ ಅದನ್ನ ಹಾಳುಗೆಡವಿ ಅದನ್ನ ಎನ್ಎ ಪ್ಲಾಟ್ಗಳನ್ನಾಗಿ ಮಾಡಿ ಪ್ರತಿಯೊಂದು ಊರಿನ ಕೊನೆಗೆ ಹೋಗ್ರಿ ಇವತ್ತು ಊರು ಹಿಗ್ತಾ ಇದಾವು, ಬೆಳೀತಕ್ಕಂತ ಹೊಲ ಗದ್ದೆಗಳು ಕಡಿಮೆ ಆಗಾಕತ್ತೇವೆ. ಇದು ಹೀಗೆ ಆದ್ರ ನಮ್ಮ ಜನಸಂಖ್ಯೆ ಬೆಳೆಯಕತ್ತೈತಿ. ಆದ್ರೆ ಅಷ್ಟೇ ಪ್ರಮಾಣದಾಗ ಬೆಳೆದು ಕೊಡ್ತಕ್ಕಂಥ ಭೂಮಿ
ಕಡಿಮೆ ಆಗಕತ್ತೈತಿ. ಹಾಗಾದ್ರೆ ನಾವು ಮುಂದೆ ತಿನ್ನೋದಾದ್ರೂ ಏನು ಹೊಟ್ಟೆಗೆ? ಎಲ್ಲಿಂದ ಈ ತಂತ್ರಜ್ಞಾನ ಯುಗದಲ್ಲಿ ಜೋಳ, ಸಜ್ಜೆ, ರಾಗಿ, ನವಣಿ ಇವನನ್ನ ಯಾವ್ದಾದ್ರು ಮಷೀನಿನಿಂದ ಬೆಳೆಯೋದಕ್ ಸಾಧ್ಯನಾ? ಖಂಡಿತ ಇಲ್ಲ. ಅವನ್ ಎಲ್ಲಿ ಬೆಳಿಬೇಕು? ಭೂಮಿ ಮೇಲೆ ಬೆಳಿಬೇಕು. ಆದ್ರ ಅದನ್ನ ಬೆಳೆದು ಕೊಡ್ತಕ್ಕಂತ ಭೂಮಿಯನ್ನ ನಾವು ನಾಶ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ಹೆಂಗ? ಇದು ಯಾರಿಗೂ ಕಾಡ್ತಾ ಇಲ್ಲ, ಹೇಗೆ ಇದು ಅಂತೇಳಿ ನನ್ನನ್ನು ಬಹಳಷ್ಟು ಕಾಡಿದಂತ ವಸ್ತು ಇದು. ಹಾಗಾಗಿ ಇದನ್ನ ಸ್ವಲ್ಪ ಇದ್ರ ಮೇಲೆ ಗಮನ ಸೆಳೆಯುವಂತ, ನನ್ನನ್ನ ಕಾಡುವಂತ ಈ ಸಮಸ್ಯೆಯನ್ನ ಇತರಿಗೂ ಸ್ವಲ್ಪ ಹಚ್ಚಬೇಕು ಅಂತ ಹೇಳಿ ಆ ಒಂದು ಚಿಟಿಕೆ ಮಣ್ಣು ಅನ್ನುವ ಕತೆ ಹುಟ್ಟುಕೊಡ್ತು. ಅದೊಂದು ಸಾಂಕೇತಿಕ ವಿಧಾನದೊಳಗ ಒಂದು ರೀತಿಯ ಫ್ಯಾಂಟಸಿ, ಸ್ವಲ್ಪ ಫ್ಯಾಂಟಸಿಯನ್ನ ಆ ಕಥೆಯಲ್ಲಿ ಬೆರೆಸಿ, ಒಬ್ಬ ಮಣ್ಣು ತಿನ್ನತಕ್ಕಂತ ಒಬ್ಬ ವ್ಯಕ್ತಿ ಇರ್ತಾನ. ಸಣ್ಣವನಿದ್ದಾಗಲೇ ಆತ ಮಣ್ಣು ತಿಂತಾ ಇರ್ತಕ್ಕಂಥ ಒಂದು ಚಾಳಿ ಇರ್ತತಿ. ಅವ ಬೆಳೆದು ದೊಡ್ಡವನಾದ ಮೇಲೂ ಕೂಡ ಅವನು ಮಣ್ಣು ತಿನ್ನುವುದನ್ನ ಮುಂದುವರಿಸ್ಕೊಂಡ ಹೋಗ್ತಾ ಇರ್ತಾನ. ಅವನು ಯಾಕೆ ಮಣ್ಣು ತಿಂತಾ ಇದ್ದ ಅನ್ನೋದು, ಈ ಏನು ಮಣ್ಣು ಇವತ್ತು ನಾಶ ಆಗ್ತಾ ಇರ್ತಕ್ಕಂಥದ್ದು, ಹಿಂಗ ಅದನ್ನ ಸಮೀಕರಣ ಮಾಡಿಕೊಂಡು ನೋಡಿದಾಗ ಅದರ ಬೇರೆ ಬೇರೆ ಪರಿಣಾಮಗಳು, ಅನುಭವಗಳು ಆ ಕಥೆಯನ್ನ ಓದಿದಾಗ ಸಿಗುತ್ತ ಅಂತ ನಾನು ನಂಬಿಕೊಂಡಿದ್ದೀನಿ. ಶಿರೂರಿನಂತ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಕಲೆ ಮತ್ತು ಸಾಹಿತ್ಯ ವೇದಿಕೆ ಕಟ್ಟಿಕೊಂಡಿರುವುದೇಕೆ? ನಮ್ಮ ಶಿರೂರನ್ನ ಬಹಳ ದಶಕಗಳ ಹಿಂದೆ ಇಡೀ ಜಿಲ್ಲೆಯಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಊರಿನಲ್ಲಿ ಶಿರೂರು ಅಂದ್ರ ನೋಡ್ತಕ್ಕಂತ ಬೇರೆ ಊರಿನ ಜನ ನೋಡ್ತಕ್ಕಂತ ಒಂದು ದೃಷ್ಟಿಕೋನನೇ ಬೇರೆ ಇತ್ತು. ಶಿರೂರವರು ಅಂದ್ರ ಅದೊಂದು ಬೇರೆ ಜಗಳ ಗಂಟ್ರು ಅನ್ನುವಂತ ಒಂದು ದೃಷ್ಟಿಕೋನ ಇತ್ತು. ಹಾಗಾಗಿ ಇಲ್ಲೂ ಆ ಒಂದು ಪ್ರವೃತ್ತಿ ಕಡಿಮೆ ಆಗಿದ್ರು ಕೂಡ ಇಲ್ಲಿ ನಮ್ಮಲ್ಲಿ ಏನಾದ್ರೂ ಒಂದು ಸಾಂಸ್ಕೃತಿಕ ವಾತಾವರಣ ಉಂಟು ಮಾಡಬೇಕು, ಸಾಹಿತ್ಯಿಕವಾಗಿರ್ತಕ್ಕಂಥ ವಾತಾವರಣ ಉಂಟು ಮಾಡಬೇಕು. ಇಲ್ಲಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಾವು ಇನ್ನೊಂದು ಸ್ವಲ್ಪ ಅದನ್ನ ಬೆಳವಣಿಗೆ ತುಂಬಬೇಕು ಅಂತ ಹೇಳಿ ನಾವು ನಮ್ಮ ಗೆಳೆಯರೊಟ್ಟಿಗೆ ಸೇರ್ಕೊಂಡು ಸಾಹಿತ್ಯಿಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತು ಜನಪದ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಜನಪದ ಕಲೆಗಳಿಗೆ ಇಂಬು ಕೊಡಬೇಕು ಅಂತ ಹೇಳಿ 2004ರಲ್ಲಿ ಗ್ರಾಮೀಣ ಕಲೆ ಮತ್ತು ಸಾಹಿತ್ಯ ವೇದಿಕೆ ಅಂತ ನಿರ್ಮಾಣ ಮಾಡಿಕೊಂಡು ಇವತ್ತಿಗೂ ಕೂಡ ಅದನ್ನ ನಡೆಸ್ಕೊಂಡು ಬಂದಿದೀವಿ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಅದರ 20ನೇ ವಾರ್ಷಿಕೋತ್ಸವವನ್ನು ಕೂಡ ಆಚರಣೆ ಮಾಡಿದ್ವಿ. ಹೀಗೆ ಮುನ್ನಡೆಸ್ಕೊಂಡು ಗ್ರಾಮೀಣ ಭಾಗದಲ್ಲಿ ಈ ತರದ ಕೆಲಸಗಳಿಗೆ ಬಹಳ ದೊಡ್ಡ ಸ್ಪಂದನೆಯನ್ನ ನಿರೀಕ್ಷೆ ಮಾಡೋದು ಕಷ್ಟ. ಬಟ್ ಏನು ಅಂದ್ರೆ ನಾವು ಒಂದ್ ರೀತಿಯ ನಮ್ಮ ತೆವಲು ಅಂತ ಏನು ಹೇಳ್ಕೋಬಹುದು ಗೊತ್ತಿಲ್ಲ, ಒಟ್ಟು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದ ಸ್ಪಂದನೆ ಸಿಗದೆ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಜನಪದ ಕಲೆಗೆ ಹೆಚ್ಚು ಪ್ರೋತ್ಸಾಹ, ನಾವು ಕಲಾ ಪ್ರದರ್ಶನಗಳನ್ನ ಮಾಡಿದಾಗೆಲ್ಲ ಜನ ಸೇರ್ತಾರ. ಆದ್ರೆ ಒಂಚೂರು ಸಾಹಿತ್ಯದ ಕಡೆಗೆ ಗಮನ ಕಡಿಮೆ ನಮ್ಮ ಜನರುಗಳಲ್ಲಿ ಅಂತ ಹೇಳ್ಬೋದು. ಈಗ ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ. ಮನುಷ್ಯರು ಬೇಕಾಗಿದ್ದಾರೆ. ಸುತ್ತಲೂ ಕಟ್ಟಿಕೊಂಡಿರುವ ನಾನಾ ನಮೂನೆಯ ಬೇಲಿ ದಾಟಿ ಸುತ್ತಲಿರುವವರನ್ನು ಕಣ್ಣಾರೆ ಕಾಣುವ ಮನುಷ್ಯರು ಬೇಕಾಗಿದ್ದಾರೆ. ಸೋಗಿಲ್ಲದ ಸ್ವಂತ ರೂಹಿನಲ್ಲಿ ಅಬ್ಬಾ, ಅಯ್ಯಯ್ಯೋ, ಆಹಹ ಎಂಬ ಭಾವಸೂಚಕಗಳ ಒಳದನಿಯಿಂದ ಬಳಸುವ ಮನುಷ್ಯರು ಬೇಕಾಗಿದ್ದಾರೆ. ಕೈಗೆ ಬಾಯಿಯ ಚಾಳಿ, ಬಾಯಿಗೆ ಕೈಯ ಚಾಳಿ ರೂಢಿಸಿದವರಲ್ಲ, ತಮ್ಮ ಮೈಯೊಳಗೆ ಒಂದು ಮನಸ್ಸಿಟ್ಟುಕೊಂಡಿರುವ ಮನುಷ್ಯರು ಬೇಕಾಗಿದ್ದಾರೆ. ಬಗೆ ಬಗೆಯ ಭಾರ ಹೇರಿಕೊಂಡವರಲ್ಲ, ನಾನಾ ತರದ ಅಮಲು ಏರಿಸಿಕೊಂಡವರಲ್ಲ, ಪರಿಮಳದ ವಾಸನೆಗಳಲ್ಲಿ ಕರಗಿ ಬೆವರ ವಾಸನೆ ಕಳಕೊಂಡವರಲ್ಲ. ಮನುಷ್ಯರ ನಾತವಿರುವ ಮನುಷ್ಯರು ಬೇಕಾಗಿದ್ದಾರೆ. ಕುರ್ಚಿಯಲ್ಲಿ ಕುಕ್ಕರು ಬಡಿದವರಲ್ಲ, ಪಲ್ಲಕ್ಕಿಯಲ್ಲಿ ಸವಾರಿ ಹೊರಟವರಲ್ಲ, ಮನುಷ್ಯರೊಂದಿಗೆ ಮನುಷ್ಯರಂತೆ ಇರುವ ಮನುಷ್ಯರು ಬೇಕಾಗಿದ್ದಾರೆ. ಧನ್ಯವಾದ. ನಮ್ಮೂರು ನಮ್ಮ ಜನ ಯೂಟ್ಯೂಬ್ ಚಾನಲ್ನೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.